ರಾಜ್ಯ ರಾಜಕಾರಣದಲ್ಲಿ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಬಿಜೆಪಿ ಮುಖಂಡ ಸಿಟಿ ರವಿ ನಡುವಿನ ಹೆಣಗಾಟ ತೀವ್ರ ಹಂತಕ್ಕೆ ತಲುಪಿದೆ. ವಿವಾದಾತ್ಮಕ ಹೇಳಿಕೆ ನೀಡಿ ಎಫ್ಐಆರ್ ಬೆನ್ನತ್ತಿದ್ರೂ ನೋಟಿಸ್ ಪಡೆಯಲು ಹಿಂದೇಟು ಹಾಕ್ತಾ ಇರುವ ಸಿಟಿ ರವಿಗೆ ಖರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೇರ ಸವಾಲು ಎಸೆದಿದ್ದಾರೆ. ಕಾನೂನಿಗೆ ಸವಾಲು ಹಾಕುವ ನಿಮ್ಮ ಧಾಷ್ಟ್ಯ ನಡೆಯಲ್ಲ, ಉಪ್ಪು ತಿಂದಿದ್ದೀರಿ, ನೀರು ಕುಡಿಯಲು ತಯಾರಾಗಿರಿ ಅಂತ ಹೇಳುವ ಮೂಲಕ ಪೊಲೀಸ್ ಇಲಾಖೆಯಿಂದ ಖಂಡಿತ ಬಿಡುಗಡೆ ಇಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಅಷ್ಟಕ್ಕೂ ಈ ಇಡೀ ರಂಪಾಟಕ್ಕೆ ಮೂಲ ಕಾರಣ ಜುಲೈ 25ರಂದು ಚಿಕ್ಕಮಗಳೂರಿನಲ್ಲಿ ನಡೆದ ಯೂತ್ ಫಾರ್ ನೇಷನ್ ಕಾರ್ಯಕ್ರಮ. ನೀಟ್ ಪರೀಕ್ಷೆಯ ಹೋರಾಟದ ವಿಚಾರದಲ್ಲೂ ಧರ್ಮವನ್ನ ಎಳೆದು ತಂದು ಸಿಟಿ ರವಿ ಕೋಮು ಭಾವನೆ ಕೆರಳಿಸುವ ಮಾತುಗಳನ್ನಾಡಿದ್ದಾರೆ ಎಂಬ ಪ್ರಮುಖ ಆರೋಪ ಇತ್ತು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜುಲೈ 26ರಂದು ಪೊಲೀಸರು ನೋಟಿಸ್ ನೀಡಲು ಮನೆಗೆ ತೆರಳಿದ್ರು. ಅದನ್ನ ಸ್ವೀಕರಿಸದೆ ವಾಪಸ್ ಕಳುಹಿಸಿದ್ದ ಸಿಟಿ ರವಿ ಈಗ ಉತ್ತರಿಸಲು ಬರೋಬ್ಬರಿ 7 ದಿನಗಳ ಸುದೀರ್ಘ ಸಮಯ ಕೋರಿರೋದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿ ಒಂದು ಸುಳ್ಳನ್ನ ಸಮರ್ಥಿಸಿಕೊಳ್ಳಲು 10 ಸುಳ್ಳುಗಳ ಹಾರ ಹೆಣಿತಾ ಇದ್ದೀರಿ. ನಿಮ್ಮಂಥವರು ರಾಜಕೀಯ ವ್ಯವಸ್ಥೆಗೆ ಅಂಟಿರುವ ಕಳಂಕ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯವರ ಎದೆ ಸೆಳೆದ್ರೆ ನೈತಿಕತೆ, ಲಜ್ಜೆ, ಸತ್ಯ ಅಥವಾ ಆತ್ಮಸಾಕ್ಷಿ ಯಾವುದೂ ಕಾಣಿಸೋದಿಲ್ಲ ಅಂದಿರುವ ಅವರು ಸುಳ್ಳು ಹೇಳೋದಕ್ಕೆ ಕನಿಷ್ಠ ಸಾಮಾಜಿಕ ಭಯವಾದ್ರೂ ಇರಬೇಕಿತ್ತು. ಆದ್ರೆ ಆ ಭಯ ನಿಮಗಿಲ್ಲ ಅಂತ ಪದೇ ಪದೇ ಸಾಬೀತಾಗ್ತಿದೆ ಅಂತ ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಯಾವುದೇ ದೊಡ್ಡ ಮಟ್ಟದ ಕೋಮು ದಂಗಲ್ ಸೃಷ್ಟಿಸಲು ಸಾಧ್ಯವಾಗದ ಕಾರಣ ಬಿಜೆಪಿಯವರು ತೀವ್ರ ಅಸಹನೆಯಿಂದ ವರ್ತಿಸುತ್ತಿದ್ದಾರೆ ಅಂತ ಸಚಿವರು ಆರೋಪಿಸಿದ್ದಾರೆ. ಯಾವುದೇ ವಿಚಾರ ಬಂದರೂ ಅದಕ್ಕೆ ಪಾಕಿಸ್ತಾನ ಹಾಗೂ ಹಿಂದೂ ಮುಸ್ಲಿಂ ಕೋನ ನೀಡುವುದು ಬಿಜೆಪಿಯ ಅಭ್ಯಾಸ ಎಂದಿರುವ ಖರ್ಗೆ ಈ ಹಿಂದೆ ವಿಧಾನಸಭೆಯಲ್ಲಿ ಸಿಟಿ ರವಿ ಆಡಿದ ಮಾತಿನ ತನಿಖೆಗೆ ಇಂದಿಗೂ ತಮ್ಮ ಧ್ವನಿ ಮಾದರಿ ನೀಡದೆ ಓಡಿ ಹೋಗ್ತಾ ಇರೋದು ಅವರ ಪಲಾಯನವಾದಕ್ಕೆ ಸಾಕ್ಷಿ ಅಂತ ನೆನಪಿಸಿದ್ದಾರೆ. ಇನ್ನು ಪೊಲೀಸ್ ನೋಟಿಸ್ ಸ್ವೀಕರಿಸದೆ 7 ದಿನಗಳ ಕಾಲಾವಕಾಶ ಕೇಳಿರುವ ಸಿಟಿ ರವಿ ನಡೆ ಈಗ ರಾಜಕೀಯ ಸಾರಂಗದಲ್ಲಿ 10 ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇದು ತನಿಖೆಯಿಂದ ತಪ್ಪಿಸಿಕೊಳ್ಳುವ ತಂತ್ರವೋ ಅಥವಾ ಕಾನೂನಾತ್ಮಕ ಹೋರಾಟಕ್ಕೆ ನಡೆಸ್ತಾ ಇರುವ ಸಿದ್ಧತೆಯೋ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಸ್ವತಃ ಗೃಹ ಸಚಿವರಿಂದಲೇ ಕಟ್ಟುನಿಟ್ಟಿನ ಆಜ್ಞೆ ಬಂದಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಖಾಕಿ ಪಡೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳಲಿದೆ ಮತ್ತು ಸಿಟಿ ರವಿ ನೀಡುವ ಜವಾಬು ಏನಿರಲಿದೆ ಅನ್ನೋದು ಇಡೀ ರಾಜ್ಯದ ಗಮನ ಸೆಳೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇರೋದು. ನಿನ್ನೆಯಿಂದ ಒಂದು ಸ್ಟೇಟ್ಮೆಂಟ್ ಓಡಾಡ್ತಾ ಇದೆ ನಮ್ಮ ಮಾನ್ಯ ಸಿಟಿ ರವಿ ಅವರದು. ಬಟ್ ಬಿಫೋರ್ ವಿಡಿಯೋ ಮಾಡೋಕ್ಕೂ ಮುಂಚೆ ನಾನು ಒಂಚೂರು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಧರ್ಮ ಅಥವಾ ಪರ ವಿರೋಧ ಅಲ್ಲ. ಸೊ ನಿನ್ನೆ ಸಿಟಿ ರವಿ ಅವರು ನೀಟ್ ಎಕ್ಸಾಮ್ದು ಏನೋ ಪರ ವಿರೋಧ ಅಂತ ಒಂದು ಹೋರಾಟ ಮಾಡಬೇಕಾದ್ರೆ ನೆನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಅಂದ್ರೆ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಆ ಮುಲ್ಲಾನ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಅವನು ಬಂದು ನೀಟ್ ಎಕ್ಸಾಮಿನೇಷನ್ ಹಗರಣದಲ್ಲಿ ಏನು ಹೋರಾಟ ಮಾಡ್ತಾನೆ ಅಂತ. ನನಗೆಷ್ಟು ಚೀಪ್ ಮೆಂಟಾಲಿಟಿ ಇರುವಂತಹ ರಾಜಕಾರಣಿಗಳು ಇನ್ನೂ ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಬೇಜಾರಾಗ್ಬಿಡ್ತೀರಿ. ಯಾಕಂದ್ರೆ ನೀವು ಮುಲ್ಲಾ ಅಂತ ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ಮುಸ್ಲಿಮರಿಗೆ, ಬಟ್ ಅದ್ರಲ್ಲಿ ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಇದೆ. ಅವ್ರಿಗೆ ಹೇಳಿಲ್ಲ ಅಂತ ತಪ್ಪಿಸ್ಕೊಳ್ಳೋಕೋಸ್ಕರ ಮುಲ್ಲಾ ಅಂತ ನೀವು ಮಾತಾಡಿದಿರ ಅಂತ ನಾನು ಭಾವಿಸ್ತೀನಿ. ಅಲ್ಲ ರೀ, 21 ಜನ ಹುಡುಗರು ಸತ್ತಿದ್ದಾರೆ. ಅದ್ರಲ್ಲಿ 21 ಜನದಲ್ಲಿ ಯಾರು ಮುಸ್ಲಿಮರಿಲ್ಲ, ಓಕೆ. ಬಟ್ ಬರ್ದಿರ 22 ಲಕ್ಷ ಜನದಲ್ಲಿ ಯಾವುದು ಮುಸ್ಲಿಂ ಹುಡುಗರು ಇಲ್ವಾ? ಹಂಗಾರೆ ಭಾರತದಲ್ಲಿ ಯಾರು ವಿದ್ಯಾವಂತರ ಇಲ್ವಾ ಮುಸ್ಲಿಮರಲ್ಲಿ? ನಮ್ಮ ದೇಶ ಕಂಡಂತಹ ಅತ್ಯದ್ಭುತ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರು ಇವತ್ತಿಲ್ಲ ಅಂದಿದ್ರೆ ನಾವು ಏನು ಮಿಸೈಲ್ಸ್ ಗಳನ್ನ ಇಟ್ಕೊಂಡು ಅಕ್ಕಪಕ್ಕ ದೇಶಗಳನ್ನ ಎದುರಿಸಕ್ಕಾಗ್ತಿದ್ದ? ಮಿಸ್ಟರ್ ಸಿಟಿ ರವಿ ಅವರೇ, ಮಾತಾಡಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನಾಲಿಗೆಗೆ ಮೂಳ ಇಲ್ಲ ಅಂತ ಈ ತರನು ಮಾತಾಡ್ತಾರ? ಓಕೆ, ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ವೆಕೇಶನ್ಗೆ ಅಂತ ಅಂದ್ರೆ ದುಬೈಗೆ ಹೋಯ್ತೀರಾ, ಕತಾರ್ಗೆ ಹೋಯ್ತೀರಾ, ಉಜ್ಬೇಕಿಸ್ತಾನ್ಗೆ ಹೋಯ್ತೀರಾ, ಇಂಡೋನೇಷ್ಯಾ ಬಾಲಿ ಅಂತೆಲ್ಲ ಹೋಯ್ತೀರಾ. ಅವಾಗ ಗೊತ್ತಿರ್ಲಿಲ್ವಾ ನಿಮ್ಗೆ ಈ ಮುಲ್ಲಾನ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಆ ದೇಶಕ್ಕೆ ನಾನೇ ಹೋಗ್ಲಿ ಅಂತ? ಮೊನ್ನೆ ಅಷ್ಟೇ ನಮ್ಮ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಇಂಡೋನೇಷ್ಯಾಗೆ ಹೋಗಿ ಅಲ್ಲಿನ ಒಂದು ಪುರಸ್ಕಾರ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಾಗ ಬಿಟ್ಟಿ ಪ್ರಚಾರ ತಗೊಂಡ್ರಿ. ವಿಶ್ವಗುರು ನಮ್ಮ ಮೋದಿ, ವಿಶ್ವ ಕಂಡ ಅತ್ಯದ್ಭುತ ನಾಯಕ ನಮ್ಮ ಮೋದಿ ಅಂತ. ಅವತ್ತು ನಿಮ್ಗೆ ಗೊತ್ತಿರ್ಲಿಲ್ವಾ ಈ ಮುಲ್ಲಾನಿಗೆ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಆ ದೇಶಕ್ಕೆ ಹೋಗಿ ನಾನ್ಯಾಕೆ ಸ್ವೀಕಾರ ಮಾಡಬೇಕು ಅಂತ? ಮೊನ್ನೆ ಅಷ್ಟೇ ಇರಾನ್ ಮತ್ತೆ ಅಮೆರಿಕ ಯುದ್ಧದಲ್ಲಿ ಬಿಟ್ಟಿ ಪ್ರಚಾರ ತಗೋತಾ ಇದ್ರಿ. ಮೋದಿ ಒಂದು ಮಾತು ಹೇಳಿದಕ್ಕೆ ನಮ್ಗೆ ಇರಾನ್ ಅವರು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕಳಿಸ್ಕೊಡ್ತಾ ಇದಾರೆ ಅಂತ. ಅದೆಷ್ಟು ನಿಜವೋ ಸುಳ್ಳೋ ನಂಗೆ ಗೊತ್ತಿಲ್ಲ. ಬಟ್ ಅವತ್ತು ನಿಮ್ಗೆ ಗೊತ್ತಿರ್ಲಿಲ್ವಾ ಮುಲ್ಲಾನ ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ, ಆ ದೇಶಕ್ಕೆ ಹೋಗಿ ನಾನು ಯಾಕೆ ಕೇಳಬೇಕು ಪೆಟ್ರೋಲ್ ಉತ್ಪನ್ನಗಳನ್ನ ಅಂತ?
ಒಂದು ಧರ್ಮವನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ಬುಡಿ. ಇನ್ನೂ ಧರ್ಮಗಳನ್ನ ಎತ್ಕಟ್ಟಿ ಏನನ್ನ ಸಾಧಿಸ್ಬೇಕು ಅಂತ ಹೋಗ್ತಾ ಇದೀರಾ? ನಾವೆಲ್ಲ ಅಣ್ಣ ತಮ್ಮದಿರ ತರನೇ ಇದೀವಿ, ಹಿಂದೂಗಳು ಮುಸ್ಲಿಮರು ಎಲ್ಲರೂ. ಬಟ್ ನಿಮ್ಮಂತ ಥರ್ಡ್ ಗ್ರೇಡೆಡ್ ರಾಜಕಾರಣಿಗಳಿಂದನೇ ಇವೆಲ್ಲ ಕ್ರಿಯೇಟ್ ಆಗೋದು. ಹಿಂದೂ ಮುಸ್ಲಿಮು ಗಲಾಟೆಗಳು, ಮತ್ತೊಂದು ಮಗದೊಂದು ಅಂತ. ನಿಮ್ಗೆ ವಾಯ್ಸ್ ರೈಸ್ ಮಾಡಕ್ಕೆ ತುಂಬಾ ವಿಚಾರಗಳಿದೆ. ನೀವು ಒಬ್ಬ ವಿರೋಧ ಪಕ್ಷದಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ರು. ಹೌದು, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ತುಂಬಾ ಏನೇನೋ ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ, ಕೆಲ್ಸಗಳಾಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಗೆಲ್ಲ ವಿಚಾರ ಮಾಡಕ್ ಟೈಮ್ ಇಲ್ಲ ಅಲ್ಲ? ಎಷ್ಟೋ ಡೆವಲಪ್ಮೆಂಟ್ಗಳು ವರ್ಕ್ ಆಗ್ತಾ ಇಲ್ಲ, ರೋಡ್ಗಳಾಗ್ತಾ ಇಲ್ಲ, ಬ್ರಿಡ್ಜ್ಗಳಾಗ್ತಾ ಇಲ್ಲ, ಪ್ಲಾನಿಂಗ್ ಇಲ್ಲ. 2030ಕ್ಕೆ ಏನ್ ಪ್ಲಾನಿಂಗ್ ಬೇಕು ಅದ್ರ ಬಗ್ಗೆ ಒಂದು ಪ್ಲಾನಿಂಗ್ ಇಲ್ಲ. ಡೆವಲಪ್ಮೆಂಟ್ ವರ್ಕ್ ಎಲ್ಲಿ ಕಮ್ಮಿ ಆಗಿದೆ ಅದ್ರ ಬಗ್ಗೆ ಹೋಗಿ ಹೋರಾಟ ಮಾಡಲ್ಲ. ಕ್ಷಾಮ ಬರ ಇನ್ನೊಂದ್ 2 ತಿಂಗಳಲ್ಲಿ ಕಿತ್ತಿ ತಿನ್ನುತ್ತೆ ನೋಡ್ಕೊಳ್ಳಿ. ಮಳೆ ಕರೆಕ್ಟ್ ಆಗಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ತಮಿಳ್ನಾಡು ನೀರ್ ಹರಿಸುತ್ತಾರಲ್ಲ ಅದ್ರ ಬಗ್ಗೆ. ನಮ್ ರೈತರಿಗೆ ಬೆಳೆಯಕ್ ನೀರಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ಇನ್ನು ನಮ್ ಚಾಮರಾಜನಗರ, ಗುಂಡ್ಲುಪೇಟೆ, ಆ ಕಡೆ ಕೊಳ್ಳೇಗಾಲ ಸೈಡ್ ಡೆವಲಪ್ಮೆಂಟ್ ಅವರು ಕಂಡೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಿಮ್ಗೆ ಧ್ವನಿ ಎತ್ತಕ್ಕಾಗಲ್ಲ. ಇನ್ನು ಎಷ್ಟೋ ಸರ್ಕಾರಿ ಶಾಲೆಗಳ ಕಟ್ಟಡಗಳೆಲ್ಲ ಬಿದ್ದೋಗ್ತವೆ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ಲ. ಬರೀ ನಿಮಗೆ ಧರ್ಮಗಳನ್ನೇ ಎತ್ಕಟ್ಬೇಕು. ಹಿಂದೂ ಮುಸ್ಲಿಂ ನಿಮ್ ಬೆಳೆ ಬೇಯಿಸ್ಕೋಬೇಕು. ನೋಡಿ, ಹಳೇ ಕಾಲದ ರಾಜಕಾರಣ ಹೋಯ್ತು. ಯಾರೋ ಚಡ್ಡಿ ಪಟ ಚಡ್ಡಿ ಹಾಕೊಂಡು ಕಟ್ಟೆ ಮೇಲೆ ಕುಂತ್ಕೊಂಡು ಡಿಸೈಡ್ ಮಾಡ್ತಿದ್ರಲ್ಲ, ಅವ್ನ್ ಗೌಡಕ್ಕಲ್ಲ ಅವ್ನ್ ಗೋಟ್ ಹಾಕು, ಇವ್ನ್ ಸಾಬ್ರಕ್ಕಲ್ಲ ಇವ್ನ್ ಗೋಟ್ ಹಾಕು. ಆತದ ರಾಜಕಾರಣ ಈಗಿಲ್ಲ ಮಿಸ್ಟರ್ ಸಿ ಟಿ ರವಿ ಅವರೇ. ಪ್ರತಿಯೊಬ್ರು ಪ್ರಜ್ಞಾವಂತರಾಗಿದ್ದಾರೆ, ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಅಷ್ಟಿಲ್ದೇನೆ ಇವತ್ತು ನಿಮ್ಮ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ಕೊಡ್ತಿರ್ಲಿಲ್ಲ. ಈಗೋ ಇಷ್ಟು ದಿನ ಬೇಕಾಗಿತ್ತಾ? 28 ದಿನ ಬೇಕಾಗಿತ್ತಾ ನಿಮ್ಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಕ್ಕೆ? ಒಬ್ಬ ಘನವೆತ್ತ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ನೀಟ್ ಎಕ್ಸಾಮ್ ಹೋರಾಟದ ವಿರೋಧ ಬಗ್ಗೆ ಒಂದು ವಿಡಿಯೋ ಮಾಡಕ್ಕೆ 27 ದಿನ ಬೇಕಿತ್ತ? ಯಾಕೆ ರಾತ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ರು ಲೈವ್ ವಿಡಿಯೋ ಮಾಡ್ಕೊಂಡು? ಅವ್ರಿಗೂ ಗೊತ್ತಾಯ್ತು ಅನ್ಸುತ್ತೆ, ನಿದ್ದೆ ಬಂದಿಲ್ಲ ಅನ್ಸುತ್ತೆ ಮೇ ಬಿ. ಬಿಡ್ರಪ್ಪ, ಈ ಜೆನ್ಸಿಗಳು ಬಿಡಲ್ಲ ನಮ್ನ, ಈ ಕಾಕ್ರೋಚ್ಗಳು ಏನಾದ್ರು ಒಂದು ಮಾಡೋಣ ಅಂತ. ಅದ್ರಲ್ಲಿ ಅರ್ಥ ಏನಾಯ್ತು ಹೇಳಿ? ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾನೇ ಸ್ಟ್ರಾಂಗ್ ಅನಿಸ್ತು. ಹಿಂಗೆ ಇನ್ನೂ ಧರ್ಮಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ಬಿಡಿ ಸಿ ಟಿ ರವಿ ಅವರೇ. ಅಂಡ್ ಎಲ್ರಿಗೂ ಕೂಡ ಇದನ್ನ ಬಿಜೆಪಿ ಸಿ ಟಿ ರವಿ ಅಂತ ಹೇಳ್ತಾ ಇಲ್ಲ, ಆ ತರದ ಸ್ಟೇಟ್ಮೆಂಟ್ಗಳು ಕೊಟ್ರೆ ಯಾವ ಪಕ್ಷದವರಾರು ಅಷ್ಟೇ ಅದನ್ನ ವಿರೋಧ ಮಾಡ್ತೀವಿ. ಅದು ತಪ್ಪು. ಯಾಕಂದ್ರೆ ಬೆಳೆಯುವಂತಹ ಸಮಾಜಕ್ಕೆ ನಿಮ್ಮಂತ ಪ್ರಬುದ್ಧವಾದಂತಹ ರಾಜಕಾರಣಿಗಳು, ನಿಮ್ಮಂತ ಎಕ್ಸ್ಪೀರಿಯನ್ಸ್ ಇರೋರು ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಬೇಕು. ಈ ತರ ಇನ್ನೂ ಹಳೆ ಕಾಲದ ರಾಜಕಾರಣ ಮಾಡ್ಕೊಂಡು ಧರ್ಮಗಳನ್ನ ಎತ್ಕಟ್ಟುವಂತ ಕೆಲಸ ಮಾಡಬೇಡಿ. ದಯಮಾಡಿ ನಿಮ್ ಕೈ ಮುಗಿತೀನಿ, ತಿದ್ಕೊಳ್ಳಿ ಇದನ್ನ. ನಿಮಗೆ ಧ್ವನಿ ಎತ್ತಕ್ಕೆ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ಎಡೆಮುರಿ ಕಟ್ಟಕ್ಕೆ ತುಂಬಾ ವಿಚಾರಗಳಿದೆ, ಅದ್ರ ಬಗ್ಗೆ ಹೋರಾಟಗಳು ಮಾಡಿ. ಬಟ್ ಸ್ಟಿಲ್ ಇವತ್ತು ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಇಡೀ ದೇಶಕ್ಕೊಂದು ಮಾದರಿ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಅದರಲ್ಲೂ ಹೋರಾಟಕ್ಕೆ ಫಲ ಅನ್ನೋದು ಇದ್ದೇ ಇರ್ತದೆ. ಸೊ ಇವತ್ತು ನಡೆದಿದ್ದು, ಈ 28 ದಿನಗಳ ಕಾಲ ನಡೆದಿದ್ದು, ನೀಟ್ ಎಕ್ಸಾಮಿನೇಷನ್ ವಿರುದ್ಧ ಹಗರಣದ ವಿರುದ್ಧ ನಡೆದಿದ್ದು ಒಂದು ಅತ್ಯದ್ಭುತ ರ್ಯಾಲಿಗಳಲ್ಲಿ ಒಂದು. ಅದಕ್ಕೆ ಇದೇ ಸಾಕ್ಷಿ, ಇದೇ ರಿಸಲ್ಟ್.